ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ರಾಜ್ಯಸಭೆಯ ಟಿಕೆಟ್ ಕೈ ತಪ್ಪಿದೆ. ಇದೇ ವಿಚಾರವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಅಸಮಾಧಾನ ಭುಗಿಲಿದ್ದಂತೆ ಕಾಣಿಸ್ತಾ ಇದೆ. ಇದೇ ತಿಂಗಳ 21ಕ್ಕೆ ರಾಜ್ಯಸಭಾ ಚುನಾವಣೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಟಿಕೆಟ್ ಸಿಗತ್ತೆ ಅನ್ನುವಂತಹ ನಿರೀಕ್ಷೆ ಮತ್ತು ಭರವಸೆ ಎರಡೂ ಇತ್ತು. ಬಟ್ ದೇವೇಗೌಡರಿಗೆ ಈ ಬಾರಿಯ ರಾಜ್ಯಸಭಾ ಟಿಕೆಟ್ ಸಿಕ್ಕಿಲ್ಲ. ಹೀಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಅಸಮಾಧಾನ ಹೆಚ್ಚಾಗಿದೆ. ಜೆಡಿಎಸ್ ನಾಯಕರಲ್ಲಿ ದೇವೇಗೌಡರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನುವಂತಹ ಕಾರಣಕ್ಕೆ ಅಸಮಾಧಾನ ಹೆಚ್ಚಾದಂತೆ ಕಾಣ್ತಾ ಇದೆ. ಪ್ರೊಫೆಸರ್ ನಾಗರಾಜು ಅವರಿಗೆ ಬಿಜೆಪಿ ರಾಜ್ಯಸಭಾ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಅದನ್ನು ಯಾರು ಕೇಳಿರಲಿಲ್ಲ. ಬಟ್ ವರಿಷ್ಠರ ಮೇಲೆ ಬಹಳ ವಿಶ್ವಾಸವನ್ನು ಇಟ್ಕೊಂಡಿದ್ರು ಕುಮಾರಸ್ವಾಮಿಯವರು. ಯಾವಾಗ ದೇವೇಗೌಡರಿಗೆ ಟಿಕೆಟ್ ಸಿಗಲಿಲ್ವೋ ಈಗ ಮೈತ್ರಿಯನ್ನು ಬಿಟ್ಟು ಏಕಾಂಗಿಯಾಗಿ ಸ್ಪರ್ಧೆಗೆ ಎಚ್.ಡಿ. ಕುಮಾರಸ್ವಾಮಿಯವರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಚರ್ಚೆಗಳು. ಎಚ್ ಡಿ ದೇವೇಗೌಡರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕೆ ಜೆಡಿಎಸ್ ಫುಲ್ ಗರಂ ಆದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಜೊತೆ ಚರ್ಚೆಯನ್ನು ಮಾಡ್ತಾರಂತೆ ಕುಮಾರಸ್ವಾಮಿ ಅವರು. ಚರ್ಚೆಯ ನಂತರ ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡಲಿದ್ದಾರೆ. ಬಹಳ ನಿರೀಕ್ಷೆ ಇತ್ತು. ಯಾಕೆಂದರೆ ಮೋದಿಯವರಿಗೂ ಬಹಳ ಪ್ರೀತಿ ಪಾತ್ರರು, ಹತ್ತಿರದವರು ದೇವೇಗೌಡರು. ಎಲ್ಲೆಡೆಯೂ ಕೂಡ ಬಹಳ ಗೌರವದಿಂದ, ಅತ್ಯಾಭಿಮಾನದಿಂದ ದೇವೇಗೌಡರನ್ನ ಹಾಡಿ ಹೊಗಳ್ತಾ ಇರ್ತಾರೆ. ಈ ಮಧ್ಯೆ ಮೈತ್ರಿಯಲ್ಲಿದೆ, NDA ಮೈತ್ರಿಕೂಟದಲ್ಲಿ JDS ಪಕ್ಷ ಇದೆ. ಕರ್ನಾಟಕದಲ್ಲೂ ಇಬ್ಬರು ಒಟ್ಟಾಗಿದ್ದಾರೆ. ಮುಂದಿನ ಚುನಾವಣೆಯನ್ನು ಕೂಡ JDS ಮತ್ತು BJP ಒಟ್ಟಾಗಿ ಎದುರಿಸ್ತಾರೆ ಅನ್ನುವಂಥದ್ದು. ಈ ಮಧ್ಯೆ ಮತ್ತೊಮ್ಮೆ ಅಂದರೆ ಈ ಹಿಂದೆ ದೇವೇಗೌಡರಿಗೆ ಅವಕಾಶ ಮಾಡಿಕೊಟ್ಟಿತ್ತು BJP. ಮತ್ತೊಮ್ಮೆ ದೇವೇಗೌಡರಿಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ಚರ್ಚೆಗಳಿತ್ತು. ನಮಗೇ ಸಿಗುತ್ತೆ ಅನ್ನುವಂತಹ ಒಂದು ವಿಶ್ವಾಸವೂ JDS ಪಕ್ಷದವರಿಗಿತ್ತು. ಆದರೆ ದೇವೇಗೌಡರಿಗೆ ಈ ಬಾರಿಯ ರಾಜ್ಯಸಭಾ ಟಿಕೆಟ್ ಕೈ ತಪ್ಪಿರುವಂಥದ್ದು. ಪ್ರೊಫೆಸರ್ ಎಂ ನಾಗರಾಜು ಅನ್ನುವಂತಹ ಅಭ್ಯರ್ಥಿಗೆ ಈ ಹಿಂದೆ ರಾಜ್ಯದ ಉಪಾಧ್ಯಕ್ಷರಾಗಿದ್ದರು BJPಯಲ್ಲಿ ಮತ್ತು RSSನ ಸ್ವಯಂ ಸೇವಕರವರು. ಸಂಘಕ್ಕೆ ಒಂದಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ನಾಗರಾಜು ಅವರು. ಅವರಿಗೆ ಟಿಕೆಟ್ ಸಿಕ್ಕಿದೆ ಈ ಬಾರಿ. ಪಕ್ಷನಿಷ್ಠರಿಗೆ, ಸಂಘನಿಷ್ಠರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು. ದೇವೇಗೌಡರಿಗೆ ಕೈ ತಪ್ಪಿರೋದನ್ನು ಅದು ಒಂದು ರೀತಿಯಲ್ಲಿ ಮೈತ್ರಿಯಲ್ಲೇ ಅಸಮಾಧಾನ ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಇದು ಕುಮಾರಸ್ವಾಮಿಯವರು ಕೂಡ ಇದ್ರ ಬಗ್ಗೆ ಚಿಂತನೆ ನಡೆಸಿದ್ದಾರಂತೆ. ಈ ರೀತಿನ ನಡೆಸ್ಕೊಳ್ಳೋದು ನಮ್ಮನ್ನು, ಅದರಲ್ಲೂ ಕೂಡ ಹಿರಿಯರಿಗೆ ಸಿಗಬೇಕಾಗಿತ್ತು. ಆದರೆ ದೇವೇಗೌಡರು ಕೊಡದೇ ಇರುವಂಥದ್ದಕ್ಕೆ ಏನು ಲೆಕ್ಕಾಚಾರ ಇದೆ BJP ಕಡೆಯಿಂದ? ಅವರಿಗೆ ವಯೋಸಹಜವಾದಂಥ ಕಾಯಿಲೆ ಅಂತಾನೋ, ವಯಸ್ಸಾಗಿದೆ, ಅನಾರೋಗ್ಯ ಅಂತಾನೋ, ಅಥವಾ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಲೆಕ್ಕಾಚಾರನ ಬೇರೆ ಬೇರೆ ಇದ್ದೇ ಇರುತ್ತೆ. ಸ್ಟ್ರಾಟಜೀಸ್ ಇದ್ದೇ ಇರುತ್ತೆ ಪೊಲಿಟಿಕಲ್ ಪಾರ್ಟೀಸ್ದು. ಈ ಲೆಕ್ಕಾಚಾರದಲ್ಲಿ ಏನಾದರೂ BJP ಈ ಬಾರಿ ದೇವೇಗೌಡರಿಗೆ ಟಿಕೆಟ್ ಕೊಡಲಿಲ್ವಾ? ಕುಮಾರಸ್ವಾಮಿಯವ್ರಿಗೆ ಇದೆಲ್ಲ ಮಾಹಿತಿ ಬರಬೇಕು ಅನ್ಸುತ್ತೆ, ಗೊತ್ತಾಗಿರುತ್ತೆ, ಅಥವಾ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಕುಮಾರಸ್ವಾಮಿಯವರು ಮಾಡದೇ ಮಾಡ್ತಾರೆ. ಆದರೆ ಈ ಕಾರ್ಯಕರ್ತರಲ್ಲಿ ಇರುವಂಥವರ ಮಧ್ಯೆ ಅಸಮಾಧಾನ ಖಡಾಖಂಡಿತವಾಗಲೂ ಇದ್ದೇ ಇರುತ್ತೆ. ಯಾಕಾಗಿ ಕೈ ತಪ್ಪಿಸ್ಬಿಟ್ರು, ಯಾಕೆ ಕೊಡಲಿಲ್ಲ, ಅನ್ಯಾಯ ಮಾಡ್ತಾ ಇದೆಯಾ, ಮೈತ್ರಿ ಜೊತೆ ಇರುತ್ತೇವೆ, JDSಗೆ ಅನ್ಯಾಯ ಮಾಡ್ತಾ ಇದೆಯಾ ಹಾಗಾದರೆ BJP? ಅದರಲ್ಲೂ ಮೋದಿಯವರದ್ದೇ ತೀರ್ಮಾನ, ಹೈಕಮಾಂಡ್ ನಾಯಕರದ್ದೇ ತೀರ್ಮಾನ, ಎಲ್ಲ ಗೊತ್ತಿದ್ದು ಯಾಕೆ ಈ ಥರದ ನಿರ್ಧಾರಕ್ಕೆ ಬಂದರು? ಇದರ ಹೊರತು ಮೈತ್ರಿಯನ್ನು ತೊರೆಯಬೇಕಾ, ತೊರೆದು ಏಕಾಂಗಿಯಾಗಿ ಸ್ಪರ್ಧಿಸಬೇಕಾ? ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಜೊತೆಗೆ ಕುಮಾರಸ್ವಾಮಿಯವರು ಚರ್ಚೆ ಮಾಡ್ತಾರಂತೆ. ಯಾಕಾಗಿ ಟಿಕೆಟ್ ಕೈ ತಪ್ಪಿತು, ಕಾರಣ ಏನು, ಇದೆಲ್ಲವನ್ನು ತಿಳ್ಕೊಳ್ಳೇಬೇಕಾಗತ್ತೆ. ಅವರು ತಿಳ್ಕೊಂಡಂಥ ನಂತರದಲ್ಲಿ ಅರ್ಥೈಸಿಕೊಂಡು ಮೈತ್ರಿಯಲ್ಲೇ ಮುಂದುವರಿತಾರಾ JDS BJPಯೊಂದಿಗೆ, NDAಯೊಂದಿಗೆ? ಆರೆಲ್ಸ್ NDA ಮೈತ್ರಿಯನ್ನು JDS ತೊರೆಯುತ್ತಾ, ತೊರೆದು ಪ್ರಾದೇಶಿಕ ಪಕ್ಷವಾಗಿಯೇ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತಾ? ಕರ್ನಾಟಕದಲ್ಲೂ ಕೂಡ ಅಚ್ಚರಿಯ ಬೆಳವಣಿಗೆ ಆಗುತ್ತೆ. ಆವಾಗ BJP ಮತ್ತು JDSನ ಮೈತ್ರಿ ಮುರಿದು ಬೀಳುತ್ತೆ. ಮುಂದಿನ ಚುನಾವಣೆ 28ರ ಚುನಾವಣೆಗೆ ಇಬ್ಬರು ಕೂಡ ಪ್ರತ್ಯೇಕವಾಗಿಯೇ ಸ್ಪರ್ಧಿಸಬೇಕಾದಂಥ ಸಂದರ್ಭ ಎದುರಾಗುತ್ತೆ. ಇಫ್ ಇನ್ ಕೇಸ್
NDA ಮೈತ್ರಿಕೂಟವನ್ನು JDS ತೊರೆದರೆ. ಕೇವಲ ಇದೊಂದೇ ಕಾರಣಕ್ಕೆ ಏನಾದರೂ ಕುಮಾರಸ್ವಾಮಿಯವರು ದುಡುಕಿ ಈ ಒಂದು ನಿರ್ಧಾರವನ್ನು ಕೈಗೊಳ್ತಾರಾ, ಅಥವಾ ದೇವೇಗೌಡರು ಇದಕ್ಕೇನು ಹೇಳ್ತಾರೆ? JDSನವರ ವಾದ ಒಂದು ಕಡೆ ನಾವು ನಿನ್ನೆ ಕೇಳ್ತಾ ಇದ್ದಂತೆ, ನಾವಾಗಲಿ ಕುಮಾರಸ್ವಾಮಿಯವರಾಗಲಿ ದೇವೇಗೌಡರಾಗಲಿ ನಾವು ಟಿಕೆಟನ್ನು ಇಲ್ಲಿ ತನಕ ನಮಗೆ ರಾಜ್ಯಸಭೆಯ ಸ್ಥಾನವನ್ನು ಕೊಡಿ, ಇದ್ಯಾವುದನ್ನು ನಾವು ಕೇಳಿದ್ದೇ ಇಲ್ಲ, ನಾವು ಕೇಳೇ ಇಲ್ಲ. ಹಾಗಿದ್ದರೂ ಕೂಡ ಹೈಕಮಾಂಡ್ ನಾಯಕರು ನಮಗೆ ಕೊಟ್ಟಿದ್ರು. ಹೀಗಾಗಿ ಇದೆಲ್ಲ ಚರ್ಚೆಗಳ ಮಧ್ಯೆ ಈಗ ಅಸಮಾಧಾನ ಇರುವಂಥದ್ದು ದೇವೇಗೌಡರಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಕಾರ್ಯಕರ್ತರ ಮಧ್ಯೆ.